ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟಲ್ ಮ್ಯಾನಿಫೆಸ್ಟೇಷನ್. ಸೊ ನೀವು ರೆಗ್ಯುಲರ್ ಆಗಿ ವಿಜುವಲೈಸ್‌ನ ಮಾಡ್ತಿರ್ತೀರಾ ಹೌದಲ್ವಾ? ಅಂದ್ರೆ ಏನ್ ವಿಜುವಲೈಸ್ ಮಾಡ್ತೀರಾ? ಸಫರಿಂಗ್‌ನ ವಿಜುವಲೈಸ್ ಮಾಡ್ತೀರಾ? ನೆಗೆಟಿವಿಟಿನ ವಿಜುವಲೈಸ್ ಮಾಡ್ತೀರಾ? ಅಂದ್ರೆ ನಿಮ್ಮ ಇಮೇಜ್ ಓಡ್ತಾ ಇದೆಯಲ್ವಾ ಮೈಂಡಲ್ಲಿ, ಸೊ ಅದನ್ನ ನಾನು ಹೇಳ್ತಾ ಇರೋದು ನಿಮ್ಗೆ. ಓಕೆ. ಸೊ ನೀವು ಸಫರಿಂಗ್‌ನ ವಿಜುವಲೈಸ್‌ನ ಮಾಡ್ತಿದ್ರೆ, ನಿಮ್ಮ ನೆಗೆಟಿವಿಟಿನ ನೀವು ವಿಜುವಲೈಸ್‌ನ ಮಾಡ್ತಿದ್ರೆ, ಸೊ ನಿಮ್ಗೆ ರಿಸಲ್ಟ್ಸ್ ಹೇಗ್ ಬರುತ್ತೆ? ನೆಗೆಟಿವ್ ಆಗೇ ಬರುತ್ತೆ. ನೆಗೆಟಿವ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ಮ್ಯಾನಿಫೆಸ್ಟ್ ಅನ್ನೋದು ಪ್ರತಿ ಕ್ಷಣನೂ ಕೂಡ ನಡೀತಾ ಇರೋಂಥದ್ದು, ಜರುಗ್ತಾ ಇರೋಂಥದ್ದು. ಸೊ ಹಾಗಾಗಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಒಂದು ಸಕ್ಸಸ್‌ನ ನೀವು ವಿಜುವಲೈಸ್‌ನ ಮಾಡ್ಬೇಕಾಗಿರೋಂಥದ್ದು. ನಮ್ಮೊಂದು ಬ್ರೈನ್ ಇದು ರಿಯಲ್ ಆಗಿ ನಡೀತಿದೆಯಾ? ಅಥವಾ ಅದು ಇಮ್ಯಾಜಿನರಿ ಆಕ್ಟಾ? 2 ಡಿಫರೆನ್ಷಿಯೇಷನ್ ಗೊತ್ತಿಲ್ಲ. ಓಕೆ. ಸೊ ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ರಿಪೀಟೆಡ್ ಆಗಿ ಏನನ್ನ ವಿಜುವಲೈಸ್‌ನ ಮಾಡ್ತೀರಾ, ಅದು ಡಾಮಿನೆಂಟ್ ಆಗುತ್ತೆ. ಅದು ನಿಮ್ಮ ಒಂದು ರಿಸಲ್ಟ್ ಆಗಿರುತ್ತೆ. ತಿಳಿತಾ ಇದೆಯಲ್ಲ ನಿಮ್ಗೆ? ಸೊ ನೀವು ಯಾವಾಗ್ಲೂನು ಅಷ್ಟೇ ನಿಮ್ಮ ಅಫರ್ಮೇಷನ್‌ಗಳು ಪಾಸಿಟಿವ್ ಆಗಿರ್ಲಿ. ನಿಮ್ಮೊಂದು ಅಫರ್ಮೇಷನ್ ಓಕೆ ಇದು ನಾನು ಪಡೀತಿದ್ದೀನಿ, ನಾನು ಗಳಿಸ್ತಿದ್ದೀನಿ. ಈ ರೀತಿಯಾಗಿಯೇ ಇರಬೇಕು ನಿಮ್ಗೆ ಯಾವಾಗ್ಲೂನು ಕೂಡ. ಸೊ ಒಂದು ಮೂಮೆಂಟಲ್ಲಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಓಕೆ ನನಗೆ ಬೇಕಿದೆ, ಅದು ಬೇಕಿದೆ, ಇದು ಬೇಕಿದೆ ಅಂತ ಡಿಸಿಷನ್ ಮಾಡ್ತೀರಾ. ಬಟ್ ಅನದರ್ ಮೂಮೆಂಟ್ ಏನ್ ಮಾಡ್ತೀರಾ? ಸೊ ಯು ಆಲ್ವೇಸ್ ಡೌಟ್ ಆನ್ ಯುವರ್ ಸೆಲ್ಫ್ ಹೌದಲ್ವಾ? ಇದು ನಡೆಯುತ್ತಾ? ನಿಜವಾಗ್ಲೂ ನಡೆಯುತ್ತಾ? ನಿಜವಾಗ್ಲೂ ಆಗುತ್ತಾ ಅನ್ನೋದು. ಓಕೆ. ಈಗ ಕೆಲವು ಬಾರಿ ಅರ್ಥ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಈಸ್ ಎಫರ್ಟ್‌ಲೆಸ್ ಓಕೆ. ಜಸ್ಟ್ ಲೈಕ್ ಯು ಆರ್ಡರ್ ಆನ್‌ಲೈನ್ ಓಕೆ. ನೀವು ಆರ್ಡರ್ ಮಾಡ್ತೀರಲ್ವಾ ಆನ್‌ಲೈನಲ್ಲಿ ನಿಮ್ಗೆ ಗ್ಯಾರಂಟಿ ಇದೆ. ಓಕೆ. ಅಂದ್ರೆ ನಾನು ಆರ್ಡರ್ ಮಾಡಿದ್ದೀನಿ, ಆರ್ಡರ್ ಪ್ಲೇಸ್ ಮಾಡಿದ್ದೀನಿ, ನನಗದು ಸಿಗುತ್ತೆ ಅಂತ. ಸೇಮ್ ಅದೇ ಅಲ್ವಾ ನೀವು ಕೇಳೋದು ಯೂನಿವರ್ಸ್ ನನಗೆ ಕೊಡ್ತಿದೆ, ಯೂನಿವರ್ಸಿಂದ ನನಗೆ ಬರುತ್ತೆ, ಬರುತ್ತೆ, ಬರುತ್ತೆ ಅಂತ. ಸೊ ಹೇಗೆ ನೀವು ಆರ್ಡರ್ ಮಾಡಿದಾಗ ಆನ್‌ಲೈನಲ್ಲಿ ನಿಮ್ಗೆ ಹೆಂಗ್ ಬರುತ್ತೋ ನಿಮ್ಮ ಒಂದು ಪ್ರಾಡಕ್ಟ್ ಏನ್ ಬರುತ್ತೋ ನೀವು ರಿಸೀವ್‌ನ ಮಾಡ್ಕೊಂತೀರೋ, ಅದೇ ರೀತಿ ಇಲ್ಲಿನೂ ಅಷ್ಟೇ. ಆ ಒಂದು ಫೇತ್, ಆ ಒಂದು ಬಿಲೀಫ್, ಆ ಒಂದು ಇನ್ನರ್ ಅಸಂಪ್ಷನ್ ನಿಮ್ಮಲ್ಲಿ ಇರಬೇಕು. ಓಕೆ. ನನಗದು ರೀಚ್ ಆಗುತ್ತೆ. ನಾನು ಅದನ್ನ ಪಡಿತೀನಿ ಅಂತ. ಜಸ್ಟ್ ಲೈಕ್ ದಟ್ ಅಷ್ಟೇ. ನೀವು ತುಂಬಾ ಹಾರ್ಡ್ ಮಾಡಬೇಡಿ. ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೆ ಸಿಂಪಲ್, ಈಸ್ ಆಂಡ್ ಎಫರ್ಟ್‌ಲೆಸ್ ಓಕೆ. ಬಟ್ ನೀವು ತುಂಬಾನೇ ಬೇರೆ ಬೇರೆ ರೀತಿ ಮಾಡಕ್ ಹೋಗ್ತೀರಾ. ಅರ್ಥ ಆಗ್ತಿದೆಯಲ್ಲ? ಸೊ ನೆಗೆಟಿವಿಟಿ ಏನಿದೆ ಕಂಪ್ಲೀಟ್ ಆಗಿ ಡ್ರಾಪ್ ಔಟ್‌ನ ಮಾಡಿ. ಓಕೆ. ನಿಮ್ಮ ಹಳೆ ಓಲ್ಡ್ ಐಡೆಂಟಿಟಿ ಏನಿದೆ, ಓಲ್ಡ್ ಸ್ಟೋರಿ ಏನಿದೆ ಕಂಪ್ಲೀಟ್ ಆಗಿ ಅದನ್ನ ಬಿಡಿ. ನೀವು ಹಳೆದನ್ನ ಬಿಟ್ಟಾಗ್ಲೇನೆ ನೀವು ಹೊಸ ಐಡೆಂಟಿಟಿಗೆ ಶಿಫ್ಟ್ ಆಗೋದಕ್ಕಾಗೋದು. ಹೌದಲ್ವಾ? ಅಂದ್ರೆ ಕಂಪ್ಲೀಟ್ ಆಗಿ ಇಗ್ನೋರ್‌ನ ಮಾಡಿ 3Dಯನ್ನ. ಸೊ ಜಸ್ಟ್ ಕೀಪ್ ಅಸ್ಯೂಮಿಂಗ್ ಓಕೆ. ಅಂದ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಕಂಟಿನ್ಯೂ ಆಗಿ ಅಸ್ಯೂಮ್ ಮಾಡ್ತಾ ಬನ್ನಿ. ಈಗ 3Dಲಿ ಶೋ ಅಪ್ ಆಗ್ತಿದೆ. ಅದು ನಿಮ್ಮ ರಿಯಾಲಿಟಿ ಅಲ್ಲ. ನಿಮ್ಮ ಹಿಂದಿನ ಥಾಟ್ಸ್ ಅಂಡ್ ಅಸಂಪ್ಷನ್ ಆಗಿರುತ್ತೆ. ನೀವು ಅದನ್ನೇ ನೀವು ನಿಜ ಅಂತ ಮಾಡ್ಕೊಂತಾ ಇದ್ದೀರಾ. 3Dಲಿ ನಿಮ್ಮ ಪರವಾಗಿ ಏನೋ ಆಗ್ತಿಲ್ಲ ಅಂತ ಹೇಳಿದ್ರೆ, ಸೊ ಬಿಕಾಸ್ ಇಟ್ಸ್ ಓಲ್ಡ್ ಥಾಟ್. ನಿಮ್ಮ ಓಲ್ಡ್ ಅಸಂಪ್ಷನ್. ನಿಮ್ಗೆ ಬೇಡವಾದ ಅಸಂಪ್ಷನ್, ಥಾಟ್ಸ್ ನೀವೇನ್ ಕ್ರಿಯೇಟ್‌ನ ಮಾಡಿದ್ರಿ ಹಿಂದೆ ಅದ್ರದ್ದು. ಸೊ ದಟ್ ನೀವು ಈಗ ನ್ಯೂ ಸೀಡ್ ಆಫ್ ಅಸಂಪ್ಷನ್‌ನ ನೀವು ಕ್ರಿಯೇಟ್‌ನ ಮಾಡ್ತಾ ಏನಾಗುತ್ತೆ ರಿಯಾಲಿಟಿ ಚೇಂಜಸ್ ಆಗುತ್ತೆ. ಸೊ ಯು ಜಸ್ಟ್ ಡೂ ಒನ್ ಥಿಂಗ್ ಓಕೆ. ನೀವು ಕೀಪ್ ಅಸ್ಯೂಮಿಂಗ್‌ನ ಮಾಡ್ತಾ ಬನ್ನಿ ಅಷ್ಟೇ. ಪರ್ಸಿಸ್ಟ್‌ನ ಮಾಡಿ, ಅಸ್ಯೂಮ್ ಮಾಡಿ. ಓಕೆ. ಕಂಟಿನ್ಯೂ ಆಗಿ ಒಂದು ಪವರ್‌ಫುಲ್ ವಿಜುವಲೈಸ್‌ನ ಮಾಡ್ತಾ ಹೋಗಿ ನಿಮ್ಮೊಂದು ಬ್ರೈನಲ್ಲಿ ಓಕೆ. ಸೊ ಅದನ್ನ ಬ್ರೈನ್ ಅಕ್ಸೆಪ್ಟ್‌ನ ಮಾಡುತ್ತೆ. ಇದು ನ್ಯೂರೋ ಸೈನ್ಸ್ ಕೂಡ ಹೌದು. ಓಕೆ. ಸೊ ನೀವು ಇದನ್ನ ಈ ರೀತಿಯಾಗಿ ನೀವು ಅರ್ಥನ ಮಾಡ್ಕೋಬೇಕು. ಓಕೆ. ಮ್ಯಾನಿಫೆಸ್ಟೇಷನ್ ಅನ್ನೋದು ಸೈಂಟಿಫಿಕ್ ಹೌದು, ಸ್ಪಿರಿಚುವಲ್ ಕೂಡ ಹೌದು. ಅಂದ್ರೆ ನೀವೇನು ಯೂನಿವರ್ಸ್ ಅಂತ ಹೇಳಿ ಕೇಳ್ತಿರಲ್ಲ ಅದು ಕೂಡ ಹೌದು. ಅಂದ್ರೆ ಇಲ್ಲಿ ನೀವು ನಿಮ್ಮದನ್ನ ಪಡೆಯುವಂತದ್ದು. ಎಲ್ಲವೂ ಕೂಡ ಈ ಒಂದು ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ. ಓಕೆ. ನೀವು ಅದನ್ನ ಪಡಿತಿದ್ದೀರಾ. ನೀವು ಏನು ಅಬಂಡೆನ್ಸ್‌ನ ಹುಡುಕ್ತಿದ್ದೀರಾ ಅದು ಆಲ್ರೆಡಿ ಎಕ್ಸಿಸ್ಟ್ ಇದೆ. ಓಕೆ. ಹಾಗೆ ನೀವೇನೋ ಒಂದು ಒಳ್ಳೆ ರಿಲೇಶನ್‌ಶಿಪ್‌ನ ಹುಡುಕ್ತಿದ್ದೀರಾ ಅದು ಆಲ್ರೆಡಿ ಎಕ್ಸಿಸ್ಟ್ ಇದೆ. ಓಕೆ. ಅಂದ್ರೆ ನೀವು ನಿಮ್ಮನ್ನ ಅಪ್‌ಲಿಫ್ಟ್‌ನ ಮಾಡ್ಕೊಂಡಾಗ, ನಿಮ್ಮ ಯೋಚನೆಗಳು, ಭಾವನೆಗಳನ್ನ ನೀವು ಚೇಂಜ್‌ನ ಮಾಡಿದಾಗ ಎಲ್ಲದನ್ನು ನ್ಯಾಚುರಲಿ ಅಲೈನ್ ಆಗುತ್ತೆ. ಓಕೆ. ಪಾಸಿಟಿವ್‌ಗೆ. ಅಂದ್ರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನೇನಿದೆ ಅದು ಸಕ್ಸಸ್ ಆಗುತ್ತೆ. ಜಸ್ಟ್ ಸ್ಟಾರ್ಟ್ ಕೀಪ್ ಅಸ್ಯೂಮಿಂಗ್ ಯುವರ್ ಸಕ್ಸಸ್. ನೀವು ಆ ಒಂದು ಸಕ್ಸಸ್‌ನ ಅಸ್ಯೂಮ್ ಮಾಡ್ತಾ ಬನ್ನಿ. ಅಷ್ಟೇ ನೀವು ಮಾಡಬೇಕಾಗಿರೋದು. ಜಸ್ಟ್ ವಿಜುವಲೈಸ್‌ನ ಮಾಡ್ತಾ ಬನ್ನಿ. ಜಸ್ಟ್ ಅಫರ್ಮ್‌ನ ಮಾಡ್ತಾ ಬನ್ನಿ. ಸೊ ನಿಮ್ಮೊಂದು ರಿಯಾಲಿಟಿಗೆ ಅದು ಅಲೈನ್ ಆಗುತ್ತೆ. ಓಕೆ. ಐ ಜಸ್ಟ್ ವಿಶ್ ಯು ಆಲ್ ಗುಡ್. ಹ್ಯಾಪಿ ಮ್ಯಾನಿಫೆಸ್ಟೇಷನ್. ಲವ್ ಯು ಆಲ್. ಟೇಕ್ ಕೇರ್.